ಜನಸೂರಜ್ ಪಕ್ಷದ ಸಂಸ್ಥಾಪಕ ಹಾಗೂ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಬಿಹಾರ ರಾಜಕೀಯದಲ್ಲಿ ಮತ್ತೊಮ್ಮೆ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಯವರೆಗೆ ತಾವು ಪಟ್ನಾ ಹೊರವಲಯದಲ್ಲಿರುವ ಆಶ್ರಮವೊಂದರಲ್ಲಿ ವಾಸ್ತವ್ಯ ಹೂಡಲಿದ್ದೇನೆ ಅಂತ ಘೋಷಣೆ ಮಾಡುವ ಮೂಲಕ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣರಾಗಿದ್ದಾರೆ. ಇನ್ನು ದರ್ಭಾಂಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಶಾಂತ್ ಕಿಶೋರ್, ಇಲ್ಲಿಯವರೆಗೆ ಪಟ್ನಾದಲ್ಲಿದ್ದ ಮನೆಯನ್ನ ಖಾಲಿ ಮಾಡಿದ್ದೇನೆ. ಐಐಟಿ ಪಟ್ನಾ ಸಮೀಪದ ಬಿಹಾರ ನವ ನಿರ್ಮಾಣ ಆಶ್ರಮವೇ ಇನ್ಮುಂದೆ ನನ್ನ ನಿವಾಸ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಿಹಾರದಲ್ಲಿ ಜನಸೂರಜ್ ಪಕ್ಷ ದೊಡ್ಡ ಬದಲಾವಣೆ ತರುವವರೆಗೂ ಕೂಡ ನಾನು ಅಲ್ಲಿಯೇ ಉಳಿಯುತ್ತೇನೆ ಅಂತ ತಿಳಿಸಿದ್ದಾರೆ. ಇನ್ನು ಚುನಾವಣಾ ತಂತ್ರಜ್ಞರಾಗಿ ರಾಷ್ಟ್ರ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದ ಪ್ರಶಾಂತ್ ಕಿಶೋರ್ ನಂತರ ಬಿಹಾರ ರಾಜಕೀಯಕ್ಕೆ ಎಂಟ್ರಿ ನೀಡಿ ಜನಸೂರಜ್ ಪಕ್ಷವನ್ನ ಸ್ಥಾಪಿಸಿದ್ರು. ಆದ್ರೆ ಕಳೆದ ಚುನಾವಣೆಯಲ್ಲಿ ಪಕ್ಷಕ್ಕೆ ನಿರೀಕ್ಷಿತ ಯಶಸ್ಸು ಸಿಗಲಿಲ್ಲ. ಇದುವರೆಗೆ ಅವರು ಪಟ್ನಾ ವಿಮಾನ ನಿಲ್ದಾಣದ ಸಮೀಪ ಇರುವಂತ ಶೇಖ್ಪುರ ಹೌಸ್ ಬಂಗಲೆಯಿಂದ ರಾಜಕೀಯ ಚಟುವಟಿಕೆ ನಡೆಸುತ್ತಿದ್ದರು. ಇದೇ ವೇಳೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿರುದ್ಧವೂ ಪಿಕೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ನೂತನ ಸಚಿವ ಸಂಪುಟದಲ್ಲಿ ನಿತೀಶ್ ಕುಮಾರ್ ಪುತ್ರನಿಗೆ ಆರೋಗ್ಯ ಸಚಿವ ಸ್ಥಾನ ನೀಡಿರುವುದನ್ನ ಟೀಕಿಸಿದ ಅವರು, ಬಿಹಾರದ ಜನರ ವಲಸೆಯನ್ನ ತಡೆಯಲು ವಿಫಲವಾದ ಮುಖ್ಯಮಂತ್ರಿ ಈಗ ತಾವೇ ವಲಸೆ ಹೋಗುವ ನಿರ್ಧಾರ ಮಾಡಿದ್ದಾರೆ. ಆದರೆ ಹೋಗುವ ಮುನ್ನ ತಮ್ಮ ಮಗನ ರಾಜಕೀಯ ಭವಿಷ್ಯ ಭದ್ರಪಡಿಸಿ ಮಂತ್ರಿ ಪಟ್ಟ ಕೊಟ್ಟಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಒಟ್ಟಾರೆ ಬಿಹಾರ ಚುನಾವಣೆಗೆ ಮುನ್ನ ಪ್ರಶಾಂತ್ ಕಿಶೋರ್ ಅವರ ಆಶ್ರಮ ರಾಜಕೀಯ ಮತ್ತು ತೀಕ್ಷ್ಣ ರಾಜಕೀಯ ಟೀಕೆಗಳು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿತ್ತು. ಜನಸೂರಜ್ ಪಕ್ಷದ ಮುಂದಿನ ನಡೆ ಇದೀಗ ಕುತೂಹಲವನ್ನ ಮೂಡಿಸಿದೆ.